ಭಾರತದಲ್ಲಿ ಯಾಕೆ ಇದೇ ಇನ್ನೊಂದ್ಸಲ ಏನಕ್ಕೆ ಅಂತ ಹೇಳಿ ನಿಂಬಕ್ಕೆ ಮಾತ್ರ ಸೂಪರ್ ಕ್ಲೀನಾಗಿ ಜೋಡಿಸಿ. ಏನ್ ಕ್ಲೀನ್ ಆಗೈತದು ಒಂದ್ ರೇಂಜಿಗೆ ಓಕೆ. ಇವಾಗ ಕಬೋರ್ಡ್ ಅಲ್ಲಿ ಬಟ್ಟೆ ಜೋಡ್ಸು ಅಂತ ಹೇಳ್ಬೇಡ ಚಿನ್ನಮ್ಮ, ಎಲ್ಲ ಕಷ್ಟದ ಕೆಲ್ಸನೇ ಕೊಡ್ತಾ ಇದ್ಯಾ. ನೀನ್ ಹೆಂಗ್ ಮಾಡ್ಕೊಂಡ್ರ ನಾನು ಎಷ್ಟಂತ ಜೋಡ್ಸ್ಕೊಡ್ಲಿ ಹೇಳು. ಆಗ್ಬೇಕದು ಇವಾಗ ಎಲ್ಲ ಕಷ್ಟದ ಕೆಲ್ಸನೇ ಚಿನ್ನಮ್ಮ. ಇಲ್ಲ ಏನ್ ಸಾಕ ಒತ್ಬೇಕು ಕ್ಲೀನಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಹೆಂಡತಿ ಇವಾಗ ನನ್ನ ತಲೆಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅದೆಲ್ಲ. ಸೊ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಅಗೇನ್ ಆರ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಿನಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಕಂಟೆಂಟ್ ಏನಂತ ಹೇಳ್ಬಿಡ್ತೀವಿ. ಏನಂದರೆ ಇವತ್ತಿನ ಕಂಟೆಂಟು, ಇವತ್ತೇನು ರೀಸನ್ಗೆ ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ, ಸೊ ಇವತ್ತು ನಾನು ಸೇಯಿಂಗ್ ಎಸ್ ಟು ವಿನಯ್ ಅಂತ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಬ್ಲಾಗ್ ಮಾಡ್ತಾಯಿದ್ದೀವಿ. ಸೊ ನಾವು ಈಚೆ ಕಡೆ ಎಲ್ಲೂ ಹೋಗಲ್ಲ, ಅಂದರೆ ಮನೆ ಒಳಗಡೆ ಅವ್ನು ಏನು ಕೆಲಸ ಇರ್ತಾನೋ ಅದಕ್ಕೆಲ್ಲ ಎಸ್ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಲಾಸ್ಟಲ್ಲಿ ಅವನೇನೋ ಗಿಫ್ಟ್ ಕೊಡ್ತಾನಂತೆ. ಸೊ ಗಿಫ್ಟ್ ಏನಂತ ನೋಡೋಣ. ಸೊ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಗೈಸ್, ಸ್ಟಾರ್ಟ್ ಮಾಡೋಣ. ಹೇಳಪ್ಪ ಏನು? ಅದು ನಿನ್ನೆಯಿಂದ ನೈಟೆಲ್ಲ ಕೆಲಸ ಮಾಡಿ ತುಂಬ ಮೈ ಕೈ ಎಲ್ಲ ನೋವು ಹೋಗ್ಬಿಟ್ಟಿದೆ. ಫಸ್ಟ್ ದಯವಿಟ್ಟು ಕಾಲು ಹೋಗ್ತೀವಮ್ಮ, ಹೆಂಗೆತ್ತಿದ್ದೀಯ ನೋಡೋಣ. ಸರಿ. ಗೈಸ್, ಕಾಲು ಹೊತ್ತಬೇಕಂತೆ ಫಸ್ಟ್ ಟಾಸ್ಕ್ದು. ಕಾಲು ಹೋಗಿ ಪಾಪ ಕೆಲಸ ಮಾಡೋಣ ಅಂತ ಓದ್ತಿದ್ದೀನಿ ಅಷ್ಟೇ. ಅಂದಿದ್ರೆ ಇದನ್ನು ಕ್ಯಾನ್ಸಲ್ ಮಾಡಿಸ್ತೀನಿ. ಸಾಕ ಅಲ್ಲಿ 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 ಹಾಂ, ಪಾಪ ಅಳ್ತವನೆ. ಸಾಂಗ್ ಆಗಿ ಬರ್ತೀಯ? ಸಾಕಾ? ಇಲ್ಲ ಏನು ಸಾಕ ಒತ್ಬೇಕು ಕ್ಲೀನಾಗಿ. ಅಷ್ಟೇ, ಇನ್ನೆಷ್ಟು ಹೊತ್ತುತ್ತಾರೆ? ಸಾಕಾಯ್ತು, ಹೋಗ್ಲಿ ಬಿಡು, ಪಾಪ ಅಂತ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಹೆಂಡತಿ ಇವಾಗ ನನ್ನ ತಲೆಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅದೆಲ್ಲ. ಫುಲ್ಲು ಇಲ್ಲ 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 ಮಸಾಜ್ ಮಾಡಿ. ಏನ್ ಚೆನ್ನಾಗಿರಲ್ಲ, ಕುದುರೆ ಓಡಿ ಬಂದಿತ್ತ. ನಿನಗೆ ಚೆನ್ನಾಗಿರಲ್ಲ ಅಷ್ಟೇ, ನನಗೆ ಚೆನ್ನಾಗಿರುತ್ತೆ. ಫುಲ್ ಜಾಲಿ ಜಾಲಿ, ಎಲ್ಲ ಜಾಲಿ ಜಾಲಿ. ಅಪ್ಪ ಮಸಾಜ್ ಮಾಡ್ಬೇಕಪ್ಪ, ಹೊಡೆಯಂಗಿಲ್ಲ ಅದರ. ಮಸಾಜ್ ಮಾಡೋರು ಹೊಡಿತಾರಪ್ಪ ಹಿಂಗೆಲ್ಲ. ಹ್ಞೂ ಸರಿ ಆಯ್ತಪ್ಪ. ಕರೆಕ್ಟಾಗಿ ಇಟ್ಕೊ ಮೊಬೈಲ್. ಆಯ್ತು, ಕ್ಲೀನಾಗಿ ಮಸಾಜ್ ಮಾಡಿಲ್ಲ. ಆಯ್ತು ಚಿನ್ನಮ್ಮ, ಆಯ್ತು. ನೆಕ್ಸ್ಟ್ ಫುಲ್ ಬ್ಲಾಸ್ಟ್ ಆಗೋಡೆ ಶಿಲ್ಪ. ಮುಚ್ಕೊಂಡು ಹೋಗು. ಆಯ್ತು, ಮಸಾಜು ನೆಕ್ಸ್ಟ್ ಹೇಳು. ನೆಕ್ಸ್ಟ್ ನನ್ನ ಗಾಡಿ ನಾನು ತೊಳ್ದಿ ವಾಶ್ ಮೈ ಗಾಡಿ. ನೋ ಬ್ರೋ. ಬ್ರೋನಾ ಬ್ರೋ? ಚಿನ್ನಮ್ಮ ಏನ್ ಚಿನ್ನಮ್ಮ ನೀನು ಫೋನ್ ಏನಕ್ಕೆ? ಗಾಡಿ ಎಲ್ಲ ತೊಳೆಯಕ್ ಆಗಲ್ಲ ಚಿನ್ನಮ್ಮ. ನಾನೇನು ಹುಡ್ಗನಾಗ ನಿನ್ ಗಾಡಿ ತೊಳೆಯೋಕೆ? ಹುಡ್ಗಂಗಿರೋ ಎಲ್ಲ ಲಕ್ಷಣ ನಿನ್ ಗಾಡಿ ತೊಳಿಬೇಕಷ್ಟೇ. ಬಾಬಾ ನಡಿ, ಇದು ಎಷ್ಟು ಚೆನ್ನಾಗಿ ತೊಳಿತೆ ನೋಡ್ತೀನಿ. ನಡಿ ನೋಡಿ, ಗಾಡಿ ಅಲ್ಲೇ ಹೆಂಗೈತೆ. ಅಲ್ಲೇ ತೊಳಿಬೇಕಾ? ಇಲ್ಲ, ತಗೊಂಡಿಲ್ಲ, ಹಾಕ್ತೀನಿ ಬೇಕಾದ್ರೆ ತೊಳಿ. ಹಾಕು ಫಸ್ಟು. ಗೈಸ್, ಇವಾಗ
ಅವ್ನ ಗಾಡಿ ಕ್ಲೀನ್ ಮಾಡಬೇಕಂತೆ. ಸೊ ಇವಾಗ ಗಾಡಿ ಕ್ಲೀನ್ ಮಾಡೋಣ. ಅವನು ಗಾಡಿ ಮನೆ ಮುಂದೆ ನಿಲ್ಲಿಸ್ಲಿ ಅವನು ಫಸ್ಟ್. ಫುಲ್ ಪ್ಲೇನ್ ವಾಟರ್ ನೀರು ಹೊಡಿಬೇಕು ಚೆನ್ನಾಗಿ. ಅದಾದಮೇಲೆ ಫುಲ್ ಬ್ಲಾಸ್ಟ್ ಆಗಿದ್ದಾಳೆ. ಗೊಪ್ಪ ಮಾಡ್ಕೊಂಬಂದು ಹೊಡೆದ್ಲು ನೀರು. ಯಾರು ಹೆಲ್ಪ ತಗೊಳಂಗಿಲ್ಲ. ನೀನು ಸುಮ್ಮನೆ ನಿಂತ್ಕೊಬೇಕಮ್ಮ, ನೀನೇನು ಮಾಡಂಗಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಚೆನ್ನಾಗಿ ತುಂಬಿಸ್ಕೊ. ಮೇರಾ ಟೈಮ್ ಭಿ ಆಯೇಗಾ ಬ್ರೋ. ಓಕೆ ಬ್ರೋ. ಹಿಂಗೆ ಎಷ್ಟು ಶಿಲ್ಪ ಮಾಡ್ತೀವಲ್ವಾ ಅವಾಗ ಎಷ್ಟು ಶಿಲ್ಪ ಮಾಡೋದೇ ಇಲ್ವಲ್ಲ. ನೋಡೋಣ. ಹಾಂ ಸೋಪ್ ಎತ್ಕೊ ಇವಾಗ. ಉದ್ದು ಕ್ಲೀನ್ ಆಗುತ್ತೆ. ಚೆನ್ನಾಗಿ ಇದೇನು ಚೆನ್ನಾಗಿ ನಂಗೆ ಮಾಡೋಕ್ಕಾಗಲ್ಲ ಗಾಡಿ ಕ್ಲೀನಿಂಗ್ ಎಲ್ಲ. ನಂಗೆ ಬರೋಲ್ಲ ಗೈಸ್. ಪಾಪ ನನಗೆ ಗೊತ್ತಾನೆ ಕಲಿತಾನೆ. ಎದ್ಲಕ್ಕೆ ಯಾರಿಗೆ ಗಾಡಿ ಗುದ್ಬಿಟ್ಟು ಹೊಡ್ಲಾಕ್ದೆ? ಯಾರಿಗೆ ಸಿನಿಮಾ ನಿನ್ನ ವೀಡಿಯೋ ಕರೆಕ್ಟಾಗಿ ಮಾಡ್ತಿಲ್ಲ. ಅಲ್ಲಿ ತೋರಿಸ್ತೀಯಾ, ಇಲ್ಲಿ ತೋರಿಸ್ತೀಯ, ಎಲ್ಲ ತೋರಿಸ್ತೀಯಾ? ಹಂಗೆ ತೊಳಿಬಿಡು ಸಿನಿಮಾ ನಿನ್ನೆ. ಸರಿನಾ? ನಿನ್ನ ಗಾಡಿ ಅಲ್ವಾ, ಅದಕ್ಕೆ ನೀನು ಮಾಡ್ತಿರೋದಿಲ್ಲ ಅಂತಿದ್ದರೆ ನನ್ನ ಕೈಲೇ ಮಾಡಿಸ್ತಿದ್ದೆ. ಗೈಸ್ ಅದೆಲ್ಲ ಕ್ಲೀನಿಂಗ್ ಆಮೇಲೆ ಸಿಗ್ತೀವಲ್ಲಿ ಅದಕ್ಕೆ ಪೋಚಿ. ಗೈಸ್ ಪಾಪ ಹುಡುಗ ನನಗೆ ಗಾಡಿ ತೊಳಿ ಅಂತ ಹೇಳ್ಬಿಟ್ಟು ಅದೇ ತೊಳಿತಾಯ್ತು. ನನಗೆ ಮಾಡಕ್ಕೆ ಬರೋದು ಅದಕ್ಕೆ ಅದೇ ತೊಳಿತಾಯ್ತು. ಯಾಕಂದರೆ ಅವ್ನ ಗಾಡಿ ಅಲ್ವಾ, ಅದಕ್ಕೆ ಅವನಿಗೆ ಕರಳು ಚುರನ್ ಬಿಡ್ತು ಅನ್ಸುತ್ತೆ. ನಾನು ನೀಟಾಗಿ ತೊಳಿತಾ ಇರಲಿಲ್ಲ ಅಂತ, ಅದಕ್ಕೆ ಅವನೇ ತೊಳ್ಕೊಂತ ಅವನ ಗಾಡಿನ. ಚಿನ್ನಮ್ಮ, ಹೌ ಇಸ್ ದ ಫೀಲಿಂಗ್ ಬ್ರೋ? ನಿನ್ನ ಫೇಸ್ ಕಟ್ ತುಂಬ ಚೆನ್ನಾಗಿದೆ. ಉರ್ಕೋಬೇಡ ಚಿನ್ನಮ್ಮ, ಸಮಾಧಾನವಾಗಿ ತೊಳಿ. ಇಲ್ಲೆಲ್ಲ ತೊಳಿ. ಇಲ್ಲೆಲ್ಲ ನೋಡು ಬ್ಲ್ಯಾಕ್ ಐತೆ. ಇಲ್ಲೆಲ್ಲ ಬ್ರಷ್ ಇಟ್ಕೊಡು, ತೋರಿಸ್ಕೊಡ್ತೀನಿ ಹಿಂಗೆ ಅಂತ. ಹಿಂಗೆ ಇಟ್ಕೋಬೇಕು, ಹಿಂಗೆ ತೊಳಿಬೇಕು. ನೋಡು ಹೋಯ್ತಾ, ಈ ಥರ ತೊಳಿಬೇಕು. ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಐತೆ. ಇಲ್ಲೆಲ್ಲ ಹೋಗ್ಸು ತಗೋ. ನಾನು ತೊಳೆಯಲ್ಲ. ಆಯ್ತಾ? ಗಾಡಿ ಕ್ಲೀನ್ ಮಾಡಿದೆ. ಫೈನಲಿ ಐ ಡಿಡ್ ಇಟ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಐ ಡಿಡ್ ಇಟ್ ಬ್ರೋ. ಕ್ಲೀನ್ ಆಯಿತು ಗಾಡಿ. ನೋಡಿ ಗೈಸ್ ಹೆಂಗಿತ್ತು ಗಾಡಿ, ಹೆಂಗೆ ಮಾಡಿದ್ದೀನಿ. ಎಷ್ಟು ಬ್ಲ್ಯಾಕ್ ಆಗಿತ್ತು, ಇವಾಗ ಎಷ್ಟು ವೈಟ್ ಮಾಡಿದ್ದೀನಿ ನೋಡಿ. ನಾನೇ ಗೈಸ್ ಫೈನಲಿ ಗಾಡಿ ಕ್ಲೀನಿಂಗ್ ಆಯಿತು. ನೆಕ್ಸ್ಟ್ ಟಾಸ್ಕ್ ಏನು ಕೊಡ್ತಾರೆ ನೋಡುವ. ನನ್ನ ಕೈಲಿ ಮಾಡೋ ಅಂಥದ್ದು ಕೊಟ್ಟರೆ ನಾನು ಮಾಡ್ತೀನಿ. ನನ್ನ ಗಾಡಿ ಕ್ಲೀನ್ ಯಾವತ್ತೂ ಮಾಡಿಲ್ಲ. ಮಾಡು ಅಂತ ಹೇಳ್ಬಿಟ್ರೆ ನಾನು ಹೆಂಗೆ ಅಲ್ಲಾಡ್ಸ್ಲಿ ಅದನ್ನ. ಇದು ನಾನು ಜಾಲ್ಸು ಒಂಚೂರು ನೀರಲ್ಲಿ ಗಾಡಿ ಬರೋದು. ಜಾಲ್ಸು ಹಿಂಡಿ ಬಂದಿರೋದು. ಬಕೆಟ್ ತಗೋಬಾ. ತಗೊಂಡು ಬಾ. ಏನು ಫುಲ್ ಬರ್ಸ್ಟಾಗ್ಬಿಟ್ಟು ಅವನ ಕೈ ಗಾಡಿ ಕ್ಲೀನ್ ಮಾಡಿಸಿದ್ದೆ. ಪಾಪ ಸೇಯಿಂಗ್ ಎಷ್ಟು ದಿನ ಅಂತ ಅಂದ್ಬಿಟ್ಟು ನಾನೇ ಕೆಲಸ ಕೊಟ್ಬಿಟ್ಟೆ ಅವನಿಗೆ ಅಂತ ಅನ್ಸ. ಒಂದು ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಇವಾಗ ನೆಕ್ಸ್ಟ್ ಟಾಸ್ಕು ಏನು ಕೊಡ್ತಾನೆ ನೋಡುವ. ಬನ್ನಿ ಕಂಟಿನ್ಯೂ ಮಾಡೋಣ. ಹೇಳೋದು ನೆಕ್ಸ್ಟು. ನಾನು ಫುಲ್ ಟೈರ್ಡ್ ಆಗಿದ್ದೀನಿ ಅಲ್ವಾ, ಹೋಗ್ಬಿಟ್ಟು ಗ್ರೇಪ್ ಜ್ಯೂಸ್ ನಿಜ ನಾನೊಬ್ಳೆ ಹೋಗ್ಲಾ? ಬಾ ಅಲ್ಲೇ ಹೋಗಿ ಕುಡ್ಸ್ಕೊಂಡ್ ಕರ್ಕೊಂಬರ್ತೀನಿ. ಪಾಪ ಅದಕ್ಕೆ ಹೇಳ್ತಾರೆ, ನಾನು ಹೇಳ್ತೀನಿ ಹೋಗು. ಇದನ್ನ ನೆಕ್ಸ್ಟ್ ನಿಮ್ಮ ಅಮ್ಮ ಬಂದಾಗ ಕಂಟಿನ್ಯೂ ಮಾಡೋಣ. ಗ್ರೇಪ್ ಜ್ಯೂಸ್ ಕೊಡಿಸ್ತೀನಿ. ನೆಕ್ಸ್ಟ್ ಬೇರೆದೇನೇನು ಇವಾಗ ಪಾಪನ ಬಿಟ್ಟು ಆಮೇಲೆ ಹೋಗೋಣ. ನೆಕ್ಸ್ಟ್ ಹೇಳು ಬೇರೆದು. ನಿನ್ ಬಟ್ಟೆ ಮಾತ್ರ ಸೂಪರ್ ಕ್ಲೀನಾಗಿ ಏನ್ ಕ್ಲೀನಾಗಿ ಆಯ್ತದು ಒಂದ್ ರೇಂಜಿಗೆ ಓಕೆ. ಇವಾಗ ಕಬೋರ್ಡಲ್ಲಿ ಬಟ್ಟೆ ಜೋಡ್ಸು ಅಂತ ಹೇಳ್ಬೇಡ ಚಿನ್ನಮ್ಮ. ಆ ಜಿಂಗ ಲಕ ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಎಲ್ಲ ಕಷ್ಟದ ಕೆಲ್ಸನೇ ಕೊಡ್ತಾ ಇದ್ಯಾ. ನೀನ್ ಹೆಂಗ್ ಮಾಡ್ಕೊಂಡ್ರೆ ನಾನು ಎಷ್ಟಂತ ಜೋಡ್ಸ್ಕೊಡ್ಲಿ ಹೇಳು. ಇವಾಗ ಎಲ್ಲ ಕಷ್ಟದ ಕೆಲ್ಸನೇ ಚಿನ್ನಮ್ಮ. ಕ್ಲೀನಾಗಿ ಫುಲ್ ಕ್ಲೀನಾಗಿ ಜೋಡಿಸ್ಬೇಕು. ಇಲ್ಲ ಹೇಳಿ
ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಏನ್ ಮಕ ನೋಡ್ತೀವಿ? ಎಲ್ಲ ಕಷ್ಟದ ಕೆಲಸನೇ, ಗಾಡಿ ಕ್ಲೀನಿಂಗು ಕಷ್ಟದ ಕೆಲಸ, ಇದನ್ನು ಕಷ್ಟನೇ ಮರ್ಚಿದೋದು ನನಗೆ. ನೀನ್ ಮಾಡ್ದ ಗಾಡಿ? ಅರ್ಧ ನಾನ್ ಮಾಡ್ಲಿಲ್ವಾ? ಅರ್ಧ ಮಾಡ್ದೆ, ನೀರ್ ಹಾಕ್ಬಿಡ್ಬಿಟ್ಟು ನಾನ್ ಮಾಡಿರೋ ಅರ್ಧ ಅಂತಿಲ್ಲಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಸರಿ ಮಾಡ್ತೀನಿ. ಕೂತ್ಕೋ, ಮಚ್ಚೆಲ್ಲ ಕ್ಲೀನಾಗಿ ಮಡ್ಸು. ಇದು ನಿನಗೆ ಆಗುತ್ತಾ? ಬಿಸಾಕವಾಗಿಲ್ಲ ಅಂದ್ರೆ ಏನು ಸುಮ್ಮನೆ ಕೂತ್ರೆ ಬ್ಲಾಗ್ ಬೋರ್ ಆಗುತ್ತೆ. ನಾನು ವಿಡಿಯೋ ಮಾಡ್ತಾ ಇರೋದು. ಅದೇ ಮಾತಾಡು ಅಂತ ಹೇಳ್ತಾ ಇರೋದು, ಬ್ಲಾಗ್ ಬೋರ್ ಆಗುತ್ತೆ ಅಂತ. ಹೌದಾ? ಫುಲ್ಲೆಲ್ಲ ಕ್ಲೀನಾಗಿ ಬಟ್ಟೆ ಮಡ್ಚಿಟ್ಬಿಟ್ಟು, ಬಟ್ಟೆ ಮಡ್ಸಿ ಎಲ್ಲ ತೆಗೆದ್ಬಿಟ್ಟು ಬಟ್ಟೆನ ಇಲ್ಲಿ ಇಕ್ಬಿಟ್ಟು ಅದು ಒರೆಸು ಕಬೋರ್ಡ್ ಫಸ್ಟು. ಮುಚ್ಚು, ಕ್ಲೀನಾಗಿ ಕಬೋರ್ಡ್ ಒರೆಸ್ಬಿಟ್ಟು ಆಮೇಲೆ ಬಟ್ಟೆ ಇಡು. ಕಬೋರ್ಡ್ ಕ್ಲೀನಾಗೇ ಐತೆ. ನಂಗೆ ಜಾಸ್ತಿ ಕಷ್ಟಕ್ಕೆ ಕೊಟ್ರೆ ನಾನು ಸೇಮ್ ಎಷ್ಟು ಶಿಲ್ಪ ಮಾಡ್ತೀನಲ್ವ ಅವಾಗ ನೋಡ್ಕೊ. ನಿನ್ನವೇನೋ ಇಷ್ಟೇ ಬಟ್ಟೆ, ನನ್ನವು ಒಂದು ಬ್ಯೂಟಿಫುಲ್ ಇದ್ದಾವೆ. ನೋಡ್ಕೊಳ್ಳೋಣ ನೋಡ್ಕೊಳ್ಳೋಣ ಅವಾಗ ಅವಾಗಿಂದ ಅವಾಗ. ಏನು ಜಾಸ್ತಿ ದಿನ ಏನಿಲ್ಲ, ಇನ್ನೊಂದು ವಾರ ಸೇಯಿಂಗ್ ಎಷ್ಟು ಶಿಲ್ಪ ನಾನು ಮಾಡೋದೇ ಇಲ್ಲ, ಮಾಡ್ಸೋದು ನಮಗೆ ಗೊತ್ತಿಲ್ಲ. ನಾ ಪನ್ನ ಮಾಟೆ, ನಾ ಪನ್ನವೇ. ಏನಿದ್ರು ಥಿಂಕ್ ಬೇಕ್ ತಿನ್ಬೇಕು, ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ನಂಗೆ ಗೊತ್ತೈತೆ ಮಾಡ್ಸೋದು ಅಂತ ಹೇಳ್ತೇಲ್ವಾ. ಸರಿ ಗೈಸ್, ಇದೆಲ್ಲ ಮಡ್ಚಿಟ್ಟಾದ್ಮೇಲೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇದೆ. ಇವಳು ಮಕ್ಕ ನೋಡಕ್ ಆಗ್ತಾ ಇರೋದು. ಇದು ಇಟ್ಕೋತೀಯಾ? ಇನ್ನೇನು, ಎಲ್ಲ ಬಿಸಾಕ್ಬಿಡೋಣ ಅಂತ, ಯಾವ ಮಡ್ಸಿಕ್ತಾನೆ ಅಂದ್ಬಿಟ್ಟು. ಇದೆಲ್ಲ ಇಟ್ಕೊಂತೀಯ ನೀನು? 100% ಇಕ್ಕೊಂತೀನಿ. ಯಾರ್ದು ಶರ್ಟು? ನಂದೇ ಕಣೆ, ನಿನ್ ಸೀಮಂತಕ್ಕೆ ಇಕ್ಕೊಂಡಿರ್ಲಿಲ್ವಾ? ಇದಲ್ಲ, ಅದೇ ಕಣೆ. ಇದು ಯಾವ್ದೋ ಹಬ್ಬಕ್ಕೆ ಮಾಮ್ಸ್ ಮೊನ್ನೆ ಇರ್ದು. ಮಾಮದ ಕಾಸು ಕೊಡ್ತಾ ಇದ್ವು, ಮಾಮಂದು ಇಲ್ಲ, ಕೊಡ್ಬೇಕು ಇವಾಗ. ಇದು ಇಟ್ಕೋತೀಯಾ? ಎಸ್. ಇದಕ್ಕೋತಿಯ ಬೇಕಾ? ಇಷ್ಟೇ ಮಾಡ್ಸಿರೋದು ನೀನು, ಇನ್ನು ಇದೆಲ್ಲ ಯಾವಾಗ ಕ್ಲಿಯರ್ ಮಾಡೋದು? ಬ್ಲಾಗು ನಾಳೆನೂ ಮಾಡ್ತೀಯಾ? ಇಲ್ಲ ಇವತ್ತೇ ಕಂಪ್ಲೀಟ್ ಆಗ್ಬೇಕಾ? ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಎಸ್. ಗುಡ್ ಬಾಯ್ ಅಲ್ವಾ? ಇಲ್ಲ, ನಾನು ಬ್ಯಾಡ್ ಬಾಯ್. ಹೆಲ್ಪ್ ಮಾಡ್ಬಾ, ಆಯ್ತು. ನಾನೇ ಹೆಲ್ಪ್ ಮಾಡೋಣ. ನಿನ್ ಬಟ್ಟೆ ತಾನೇ ಮಡ್ಚಿರ್ತಿದ್ದೀನಿ. ನನ್ನ ಬಟ್ಟೆ ನಾನು ಅದೇ ನೋಡು, ಎಂತ ಹೆಂಡ್ತಿ ಅಂದ್ರೆ ಇವಳು. ಅವಳೆಲ್ಲ ಕ್ಲೀನಾಗಿ ಮಡ್ಚಿ ಇಟ್ಕೊಂಡವಳೆ. ನಮ್ಮ ನೋಡವಳೆ ಕಸ ತುಂಬವಳೆ. ಮಡ್ಚ್ ಹೆಲ್ಪ್ ಮಾಡ್ಬಾ, ಜಾಸ್ತಿ ಬಟ್ಟೆ ಇದ್ದಾವೆ. ಗೈಸ್, ಅವ್ನು ಕಬೋರ್ಡ್ ಕ್ಲೀನಿಂಗ್ ಕೊಟ್ಟಿದ್ದ, ಅವ್ನ ಬಟ್ಟೆ ಎಲ್ಲ ಮಡ್ಸಿಡ್ಬೇಕಂತ. ಸೊ ಇಟ್ಸ್ ಡನ್, ಮಡ್ಸಿಟ್ಟೆ, ಆಯಿತು. ನೆಕ್ಸ್ಟು ಎಲ್ಲ ಕಷ್ಟ ಇರೋದೇ ಕೊಡ್ತವನೆ. ಇವಾಗ ಏನು ಕೊಡ್ತಾನೆ ನೋಡೋಣ, ಹೇಳು. ನೆಕ್ಸ್ಟು ಒಂದು 5 minutes ಹೇಳ್ತೀನಿ. ಅಲ್ಲಿವರೆಗೂ ವೀಕೆಂಡ್ ಬಿಟ್ಟು ನಿಮ್ಮ ಅತ್ತೆ ಮಾವನ್ನ ಕ್ಲೀನಾಗಿ, ಅವ್ರ ಹತ್ರ ಏನೂ ಮಾತಾಡಂಗಿಲ್ಲ. ಹೋಗ್ಬಿಟ್ಟು ಸುಮ್ಮನೆ ಅತ್ತೆ ಬೈಲಿ ಮಾವ ಬೈಲಿ ನೋಡಿ ನಿಲ್ಸ್ಬಿಟ್ಟು ಕಾಲು ಬಿಟ್ಬಿಟ್ಟು ಆಶೀರ್ವಾದ ತಗೊಂಡ್ ಬರ್ಬೇಕಪ್ಪ. ಕೆಲಸ ಮಾಡ್ತೋರ್ತೀನಮ್ಮ, ನಿನ್ಗೆ ಆಶೀರ್ವಾದ ಕೊಡ್ತಾರ ಹೋಗೋರು, ಏನು ಅವ್ರು ಕೆಲಸ ಮಾಡ್ತೋರ್ತೀನಿ. ಪರವಾಗಿಲ್ಲ, ನಿನ್ಗೆ ಆಶೀರ್ವಾದ ಮಾಡ್ತಾರೋ ಏನು. ಯಾಕೆ ದೊಡ್ಡವ್ರ ಕಾಲಕ್ಕೆ ಬಿಡಕ್ಕೆ ಹಿಂದೆ ಮುಂದೆ ನೋಡಿ. ಅವ್ರು ಕೆಲಸ ಮಾಡ್ತವ್ರೆ, ಪರವಾಗಿಲ್ಲ ಹೋಗಿ, ಏನು ಹೋಗ್ತೀನಮ್ಮ. ಅವ್ರು
ಏನ್ ಅನ್ಕೊಂತಾರೆ ಇಲ್ಲ ಬೇಕಾದ್ರೆ ನಿನ್ ಕಾಲಿಗೆ ಬಿಟ್ಬಿಟ್ಟು ನನ್ನ ಕಾಲಿಗೆ ಬೀಳ್ಬೇಡ ನೀನು ಅವಾಗ ಹೋಗಿ ಬೀಳ್ತೇ ಗೊತ್ತದು ಯಾಕೆ ಅವ್ರು ಕೆಲ್ಸ ಮಾಡ್ತಿರ್ತಾರ ಅವ್ರು ಏನ್ ಅನ್ಕೊಳಲ್ಲ ಹೇಳು. ಒಂದು ನಿಮಿಷ ಮಮ್ಮ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ ನೀನ್ ಇದ್ ಕೊಡ್ತೀಯ ಅಂತ ನೀನ್ ಅದನ್ನೇ ಕೊಟ್ಬಿಟ್ಟೆ. ನಡಿ ಟೈಮ್ ಇಲ್ಲ ಬೇಡ ಚಿನ್ನಮ್ಮ ಪ್ಲೀಸ್ ಬೇಕು ಚಿನ್ನಮ್ಮ ಪ್ಲೀಸ್ ಚಿನ್ನಮ್ಮ ಇಲ್ಲ ಕೊಡು ನಿನ್ ಮುಖ ಬೇಕು ಚಿನ್ನಮ್ಮ ಬೇಕು ಚಿನ್ನಮ್ಮ ಒಳ್ಳೆ ಸರಿ ಅವ್ರು ಏನ್ ಮಾಡ್ತಾರ ನೋಡ್ಕೊಂಡ್ ಬರ್ತೀನಿ ಆಮೇಲೆ ಹೋಗೋದ ಬೇಡ ನಡಿ, ಅಂತ ನಾನು decide ಬರ್ತೀನಿ ಮಾಡೋಣ. ಕೊಡಿಲಿ ಫೋನು ಬಾ. ಅವ್ರು ಕೆಲಸ ಮಾಡ್ತಿರ್ತಾರೆ ಗಾಡಿ ಸೆಂಟ್ರಿಗೆ ಹಾಕಿ ಗೈಸಿರಿ ಅವ್ರ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಬಾ ಬಾ ಪರವಾಗಿಲ್ಲ ಬಾ ನಡಿ ನಡಿ ಓ ಗಿಫ್ಟ್ ಇಲ್ಲ ನನಗೇನಿಲ್ಲ. ಸರಿ ಆಫ್ ಮಾಡಿಬಿಡು. ಅದೇ ಭಾರತದಲ್ಲಿ ಯಾಕೆ ಇನ್ನೊಂದ್ಸಲ ಏನಕ್ಕೆ ಅಂತ ಹೇಳಿ. ಸೊ ಗೈಸ್ ನಮ್ಮ ಅತ್ತೆಗೆ ಮಾವಂಗೆ ಕಾಲಿಗೆ ಬೀಳ್ಬೇಕು ಅಂತಂದಿದ್ದ. ಆಮೇಲೆ ಅಲ್ಗೋದ್ಮೇಲೆ ಪ್ಲಾನ್ ಚೇಂಜ್ ಆಯಿತು. ಅತ್ತೆಗೆ ಮಾತ್ರ ಕಾಲಿಗೆ ಬೀಳೋ ಅಂದ. ಸೊ ಕಾಲಿಗೆ ಬಿದ್ದು ಬಂದಿಕ್ಕೆ ನಮ್ಮ ಅತ್ತೆ ಯಾಕೆ ಅಂತ ಕೇಳ್ತು. ಆದರೆ ವಿಡಿಯೋಗೆ ಅಂತಲೇ ಹೇಳಿದ್ವಿ. ನಾನು ಕಾಲಿಗೆ ಬಿದ್ದಿದ್ದು ನಮ್ಮ ಅತ್ತೆ ನನಗೆ ಇನ್ನೊಂದು ಟಾಸ್ಕ್ ಕೊಟ್ಟೈತೆ. ಇದು ನೋಡ್ರಿ, ಇದು ಬಿಡಿಸ್ಬೇಕು ಈಗ. ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ಗೈಸ್ ನೆಕ್ಸ್ಟ್ ಏನು? ನೆಕ್ಸ್ಟ್ ಫಸ್ಟ್ ಆಮೇಲೆ ಹೇಳ್ತೀನಿ. ಓಕೆ ಗೈಸ್, ಇದೆಲ್ಲ ಆದಮೇಲೆ ನೆಕ್ಸ್ಟ್ ಅದೇನು ಟಾಸ್ಕ್ ಕೊಡ್ತಾನೆ ನೋಡೋಣ. ಅಲ್ಲಿವರೆಗೂ ಕಾಯ್ತಾ ಇದ್ದೆ. ಮಾಮ ಟಿವಿ ನೋಡ್ತಿದ್ದೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಬೇಡ ಅಂದಿದ್ದೆ. ಹೌದಾ, ಸರಿ ಆಯಿತು. ಓಕೆ, ನೆಕ್ಸ್ಟ್ ಏನು ಕೊಡ್ತಾನೆ ನೋಡೋಣ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ಐತೆ ಸೊ ಗೈಸ್, ನಾವಾಗಲೇ ಗ್ರೇಪ್ಸ್ ಜ್ಯೂಸ್ ಕೊಡಿಸು ಅಂತ ಅಂದ. ಟಯರ್ಡ್ ಆಗುತ್ತೆ ಕೊಡಿಸು ಅಂತ ಗಾಡಿ ಕ್ಲೀನ್ ಮಾಡಿ. ಸೊ ದಟ್ ಇವಾಗ ಜ್ಯೂಸ್ ಕೊಡ್ಸೋಕ್ಕೆ ಸೊ ಬನ್ನಿ ಇವಾಗ ಹೋಗಿ ಜ್ಯೂಸ್ ಕುಡಿಸ್ಕೊಂಡು ತಗೊಬರೋಣ. ಸೊ ಗೈಸ್, ಫೈನಲಿ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ. ಗ್ರೇಪ್ಸ್ ಆರ್ಡರ್ ಮಾಡಿದ್ದೀವಿ. 1/2 ಆರ್ಡರ್ ಮಾಡಿದ್ದೀವಿ. ಬಿಕಾಸ್ ನಾನು ಅದನ್ನೇ ಕುಡಿಯೋಣ ಅಂತ, ಟೇಸ್ಟ್ ಮಾಡೋಣ ಅಂತ. ಸೊ ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ಹೋಗೋಣ ಬನ್ನಿ. ಗೈಸ್, ಇನ್ನು 2 ಜ್ಯೂಸ್ ಕುಡಿತಾವನು. ಒಂದು ಗ್ರೇಪ್ಸು, ಒಂದು ಆ್ಯಪಲ್, 2 ಕುಡಿತಾವನು ಗೈಸ್. ಸೇಯಿಂಗ್ ಇಷ್ಟು ಶಿಲ್ಪ ಬೇಕಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಇಲ್ಲಿ ಅತಿ ಶೀಘ್ರದಲ್ಲಿ ಮಾಡಿಬಿಡ್ತೀನಿ. ನಾನಂತೂ ಹೋಗುವಾಗ ಅವನಿಗೆ ಸಖತ್ತಾಗಿ ಟಾರ್ಚರ್ ಕೊಡ್ತೀನಿ. ಸೊ ಗೈಸ್, ಇದು ಸೇಯಿಂಗ್ ಎಷ್ಟು ವಿನಯ್ ಆಗಿರಲಿಲ್ಲ. ಇರಿಟೇಟಿಂಗ್ ಫಾರ್ ಶಿಲ್ಪ ಅಂತ ಆಗಿತ್ತು. ಇರಿಟೇಟಿಂಗ್ ಶಿಲ್ಪ ಅಂತ ವ್ಲಾಗ್ ಆಗ್ಬಿಟ್ಟೈತೆ. ಸಖತ್ ಇರಿಟೇಟ್ ಮಾಡ್ದೆ ನನಗೆ ಸಖತ್ ಟಾರ್ಚರ್ ಕೊಟ್ಟ. ಇರಿಟೇಟಿಂಗ್ ಶಿಲ್ಪ ಅಂತಲೇ ವ್ಲಾಗ್ ಕಂಟೆಂಟ್ ತಮ್ಲೈನಲ್ಲಿ, ಇರಿಟೇಟಿಂಗ್ ಶಿಲ್ಪ ಅಂತಲೇ ಕಂಟೆಂಟ್ ಇದಾಗ್ತೀನಿ ತಮ್ಲೈನಲ್ಲಿ. ನೆಕ್ಸ್ಟ್ ಇರಿಟೇಟಿಂಗ್ ವಿನಯ್ ಬೇಕಂತ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನಂತೂ ಸಖತ್ತಾಗಿ ಇರಿಟೇಟ್ ಮಾಡ್ತೀನಿ ಇವನ್ನ. ನೀವೆಲ್ಲ ಕಮೆಂಟ್ ಮಾಡಬೇಕು. ಅವನು ಇಲ್ಲಾಂದರೆ ಮಾಡಲ್ಲ, ಅವರೆಲ್ಲ ಕೇಳಿಲ್ಲ, ಮಾಡೋದು ಬೇಡ ಅಂತ ಹೇಳ್ಬಿಡ್ತಾನೆ. ಸೊ ಎಲ್ಲರೂ ಕಮೆಂಟ್ ಮಾಡಿ ಬೇಕು ಅಂತ ಅತಿ ಶೀಘ್ರದಲ್ಲೇ ಮಾಡಿಬಿಡ್ತೀವಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಅಷ್ಟೇ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ ಚಿನ್ನಮ್ಮ, ಗುಡ್ ನೈಟ್, ಬೈ ಬೈ.